ಅಮ್ಮ ಹೇಳಿದ ಸುಳ್ಳಿನ ಭಾರನ ಮನು ಜೀವನ ಪೂರ್ತಿ ಹೊರಬೇಕಾ? ನಾವು ಸುಮ್ಮನಿದ್ರು ಪ್ರಕೃತಿ ಸುಮ್ಮನಿರಲ್ಲ. ಇವತ್ತು ದೀಪಾ ಅವಳ ಗೊಂಬೆಗಳ ಮದುವೆ ಮಾಡ್ತಾ ಇದ್ದಾಳೆ. ಮನುನ ಅದರಿಂದ ಆದಷ್ಟು ದೂರ ಇಡಿ. ಇದೇ ಅಪ್ಪು ಗೊಂಬೆ, ಇದನ್ನು ಆಟಕ್ಕೆ ಸೇರಿಸ್ಕೊಳ್ಳೋಣ. ಆಗ ಅಪ್ಪುನು ಬರ್ತಾನೆ, ಆಗ ಮನುನು ಬರ್ಬೋದು. ಅದು ಹುಡುಗಿರ ಆಡೋ ಆಟ. ಆ ಆಟನೆಲ್ಲ ನಾನು ಆಡಲ್ಲ. ನಂಗೆ ಗೊಂಬೆ ಕೊಡಿ. ದೀಪ ಮದುವೆ ಮಾಡ್ತಿರೋ ಗೊಂಬೆಗಿಂತ ನಿನ್ನ ಗೊಂಬೆ 1000 ಪಾಲು ಚೆನ್ನಾಗಿದೆ. ಅದಕ್ಕೆ ಈ ಗೊಂಬೆ ಜೊತೆ ಮದುವೆ ಮಾಡಿಸ್ಬೇಕು ಅಂತ. ಅಯ್ಯೋ, ಆಸ್ಪತ್ರೆ ಕಾರ್ಡೇ ತಂದಿಲ್ವಲ್ಲ, ಅದಿಲ್ಲದೆ ಒಳಗೆ ಬಿಡೋದೇ ಇಲ್ಲ. ಸರಿ, ಅಪ್ಪು ಗೊಂಬೆ ಜೊತೆನೆ ಮದುವೆ ಮಾಡಿಸ್ತೀನಿ, ಕೊಡಿ. ಅರ್ಧ ದಾರಿ ಬಂದ್ಬಿಟ್ಟಿದ್ದೀನಿ, ಈಗಲೇ ತಡ ಆಗಿದೆ. ಪ್ರೀತಿ, ನಾಳೆ ಮನೆಯಲ್ಲಿ ಆ ಸಮಯದಲ್ಲಿ ಅಕ್ಕ ಇರೋದಿಲ್ಲ. ಅವಳು ಬರೋಕ್ಕಿಂತ ಮುಂಚೆ ಈ ಮದುವೆನೆಲ್ಲ ಮಾಡಿ ಮುಗಿಸ್ಬಿಡ್ಬೇಕು. ಸರಿ ಮಾವ. ಆಸ್ಪತ್ರೆ ಕಾರ್ಡ್ ಇಲ್ಲೇ ಇದೆ. ನಾನಾಗ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅನ್ಸತ್ತೆ. ಒಳ್ಳೇದಾಯ್ತು ಸಿಕ್ಕಿದ್ದು. ಈಗಲೇ ಆಸ್ಪತ್ರೆಗೆ ತಡ ಆಗಿದೆ. ಗೊಂಬೆಗೆ ಅಲಂಕಾರ ಮಾಡು, ಚೆನ್ನಾಗಿ ಕಾಣಿಸುತ್ತೆ. ಮನು, ನಿನ್ಗೆ ಎಲ್ಲಿ ಸಿಕ್ತದು? ಅಕ್ಕ, ಅಮ್ಮನ ಕೋಣೆಲ್ಲ ಇತ್ತು. ಗೊಂಬೆಗೆ ಅಲಂಕಾರ ಮಾಡೋಣ ಅಂತ ತಗೊಂಡು ಬಂದೆ. ಮನು, ಅದು ತುಂಬ ಬೆಲೆ ಬಾಳೋ ವಸ್ತು, ಹಾಗೆಲ್ಲ ತರಬಾರ್ದು. ಅದನ್ನ ಅಪ್ಪ ಹಾಕೋತಿದ್ದು. ಕೊಡು, ನಾನು ಇಟ್ಟು ಬರ್ತೀನಿ. ಮನು, ಇಲ್ಲಿ ಯಾಕೆ ಕೂತಿದ್ಯಾ? ಇದು ಹುಡುಗಿರ್ ಮಾತ್ರ ಹಾಕಿಸ್ಕೊಳೋದು. ಪ್ರೀತಿ ಅಕ್ಕನ ಮದ್ವೆಲಿ ನೋಡ್ಲಿಲ್ವಾ? ಅಲ್ಲಿ ಯಾರಾದ್ರೂ ಹುಡುಗರು ಕೂತಿದ್ರಾ? ಹೋಗು. ಹೇ ಮನು, ನೀನು ಮುಚ್ಚಿಟ್ಟಿರೋ ಸತ್ಯ ಇನ್ನೂ ಸ್ವಲ್ಪ ದಿನದಲ್ಲಿ ಗೊತ್ತಾಗತ್ತೆ ಕಣೋ. ದೀಪಕ್ಕ, ನನಗೂ ಗೋರಂಟಿ ಹಾಕು. ನೀನು ಸಿಂಹ ವಂಶದ ವಾರಸ್ದಾರನೋ ಇಲ್ಲ ರಾಜಕುಮಾರಿನೋ ಆದಷ್ಟು ಬೇಗ ಗೊತ್ತಾಗತ್ತೆ. ಅಲ್ಲಿ ತನಕ ಈ ಧನ್ಯ ಸುಮ್ಮನೆ ಇರಲ್ಲ ಕಣೋ. ಅದು ನಿನ್ನ ಕೈಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನನ್ನ ಕೈಗೂ ಚೆನ್ನಾಗಿ ಕಾಣುತ್ತೆ. ಹಾಕಕ್ಕ. ಏ ದೀಪ, ಏನೇ ನಿನ್ ತಮ್ಮ ಮೆಹಂದಿ ಹಾಕೋ ಅಂತಾನೆ? ಹುಡುಗರು ಯಾರೇನೋ ಮೆಹಂದಿ ಹಾಕೋತಾರ? ಏ ಮನು, ನಾನೇ ನಿನ್ನ ಈ ಆಟಕ್ಕೆ ಸೇರಿಸ್ಕೊಳಲ್ಲ, ಹೋಗು. ಅಕ್ಕ, ನಾನು ಇಲ್ಲೇ ಇರ್ತೀನಕ್ಕ. ಮನು, ಈಗ ಹೋಗ್ತೀಯಾ ಇಲ್ವಾ? ನೀನು ಹೋಗ್ಲಿಲ್ಲ ಅಂದ್ರೆ ಅಮ್ಮಂಗೆ ಹೇಳ್ಬಿಡ್ತೀನಿ ಅಷ್ಟೇ. ಅಕ್ಕ, ನೀನು ತುಂಬಾ ಕೆಟ್ಟವಳು. ನನಗೆ ನೀನು ಕಂಡ್ರೆ ಇಷ್ಟ ಇಲ್ಲ. ನಾನು ನಿನ್ನ ಜೊತೆ ಈ ಒಡವೆಗಳನ್ನು ಅಡ ಇಟ್ಟರೆ ಎಷ್ಟು ದುಡ್ಡು ಬರ್ಬೋದು ಸ್ವಲ್ಪ ಹೇಳ್ತೀರಾ? ಏನಮ್ಮ ಇದು? ಸಿಂಹ ವಂಶದ ಸೊಸೆ ನೀನು.
ನಿಮ್ಮ ಮನೆಯವರು ರಸ್ತೆಯಲ್ಲಿ ನಡೀತಿದ್ರೆ ಜನ ದಾರಿ ಬಿಟ್ಟು ನಮಸ್ಕಾರ ಮಾಡ್ತಾರೆ. ಅಂಥದ್ರಲ್ಲಿ ಒಡವೆ ಗಿರ್ವಿ ಇಡೋ ಕಷ್ಟ ಏನಮ್ಮ? ಈ ಒಡವೆಗಳೆಲ್ಲ ನನ್ನ ಮಗಳು ಮದುವೆಗೆ ಅಂತ ಮಾಡಿಸಿದ್ದು. ನಿಮಗೆ ಗೊತ್ತಲ್ಲ, ಅವಳ ಮದುವೆ ನಿಂತು ಹೋಯ್ತು. ಸದ್ಯಕ್ಕೆ ಈ ಒಡವೆಗಳ ಅಗತ್ಯ ಇಲ್ಲ. ಅದು ಅಲ್ಲದೆ ನನ್ನ ತಮ್ಮ ಮುಂದಕ್ಕೆ ಓದಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಈ ಒಡವೆಗಳೆಲ್ಲ ಅವನು ಓದಿಗಾದರೂ ಸಹಾಯಕ್ಕೆ ಬರಲಿ ಅಂತ. ಅಲ್ಲಮ್ಮ, ಸಿಂಹ ವಂಶದವ್ರ ಮನೆಯಲ್ಲಿ ದುಡ್ಡು ಕೊಡ್ತೇನೆ. ನಿಮ್ಮ ಮೈದನ್ಗೆ ಹೇಳಿದರೆ ಯಾವ ಕಾಲೇಜಲ್ಲಿ ಬೇಕಾದ್ರೂ ಓದಿಸ್ತಿದ್ರು? ಅದು ತವ್ರ ಮನೆ ಕೆಲಸಕ್ಕೆ ಗಂಡನ ಮನೆಯಲ್ಲಿ ದುಡ್ಡು ಕೇಳೋದು ಸರಿ ಹೋಗಲ್ಲ ಅಲ್ವಾ? ಅದಕ್ಕೆ ಈ ಒಡವೆಗಳನ್ನು ಅಡ ಇಟ್ಟು ದುಡ್ಡು ತೊಗೊಂಡು ಹೋಗೋಣ ಅಂತ ಬಂದೆ. ಸರಿ, ಹಾಗೆ ಆಗ್ಲಮ್ಮ. ನಿಮ್ಮದು ತುಂಬ ದೊಡ್ಡ ಮನಸ್ಸು. ಇನ್ನೊಂದು ವಿಷಯ, ನಾನು ಇಲ್ಲಿಗೆ ಬಂದಿರೋ ವಿಷಯ ದಯವಿಟ್ಟು ಯಾರ ಹತ್ರನೂ ಹೇಳಬೇಡಿ. ಮನೆಯಲ್ಲಿ ಈ ವಿಷಯ ಗೊತ್ತಾದರೆ ತಪ್ಪು ತಿಳ್ಕೊಳ್ತಾರೆ. ಅಯ್ಯೋ ಇಲ್ಲಮ್ಮ, ನಮಗೆ ವ್ಯಾಪಾರ ಮುಖ್ಯ, ಯಾರಿಗೂ ಹೇಳಲ್ಲ. ಸತ್ಯ, ಯಾರಿಗೂ ಗೊತ್ತಾಗದೇ ಇದ್ರೆ ಸಾಕು. ನನ್ನ ಮಗುಗೋಸ್ಕರ ಇದೆಲ್ಲ ಮಾಡಲೇಬೇಕು. ನಾನು ಹೇಳಿರೋ ಸುಳ್ಳು ಇನ್ನೆಷ್ಟು ದಿನ ನನ್ನ ಬೆನ್ನು ಬೀಳುತ್ತೋ. ಯಾರಿಗೂ ಇಷ್ಟ ಇಲ್ಲ. ಅಮ್ಮ ನನ್ನನ್ನ ಹೊರಗಡೆ ಹೋಗ್ಬೇಡ ಅಂತಾರೆ. ದೀಪಕ್ಕ ನನ್ನ ಆಟಕ್ಕೆ ಸೇರಿಸ್ಕೊಳ್ಳಲ್ಲ. ನನ್ಗೂ ಎಲ್ಲರ ತರ ಆಟ ಆಡ್ಬೇಕು, ಎಲ್ಲರ ತರ ಮೆಹಂದಿನೂ ಹಾಕ್ಬೇಕು. ಏನು ಮಾಡ್ತಿದ್ದೀಯ ಅಲ್ಲಿ? ನನಗೆ ಯಾರ ಜೊತೆನೂ ಮಾತಾಡಕ್ಕೆ ಇಷ್ಟ ಇಲ್ಲ. ಇಷ್ಟ ಇಲ್ಲಾದ್ರೂ ಪರವಾಗಿಲ್ಲ, ಆದರೂ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಒಂದೊಂದು ಪ್ರಶ್ನೆ ಜಾಸ್ತಿ ಕೇಳಬಾರ್ದು. ಸರಿ, ಹಾಗೆ ಆಗಲಿ. ನಿನಗೆ ಮೆಹಂದಿ ಹಾಕ್ಕೋಬೇಕಂತ ಇಷ್ಟನಾ? ಹಾಗಾದರೆ ನಿನಗೆ ಮೆಹಂದಿ ನಾನು ಹಾಕ್ಲಾ? ಏನು, ನೀವು ನಂಗೆ ಮೆಹಂದಿ ಹಾಕ್ತೀರಾ? ಹ್ಞೂ ಹಾಕ್ತೀನಿ. ನಿನಗೆ ಯಾವ ಥರ ಮೆಹಂದಿ ಹಾಕ್ಕೋಬೇಕು? ನನಗೆ ದೀಪಕ್ಕ ಹಾಕೊಂಡಿದ್ದಾರಲ್ಲ ಆ ಥರ ಮೆಹಂದಿ ಬೇಕು. ಸರಿ, ಹಾಗೆ ಹಾಕ್ತೀನಿ. ಇದೇ ಸರಿಯಾದ ಸಮಯ. ಇವನು ಹುಡುಗನೋ ಅಥವಾ ನಮ್ಮ ಥರನೋ ಕಂಡು ಹಿಡಿಲೇಬೇಕು. ಮನೋ, ಬಂದು ಇಲ್ಲಿ ಕುತ್ಕೋ, ಮೆಹಂದಿ ಹಾಕ್ತೀನಿ. ಹೆದರ್ಕೋಬೇಡ, ನಾನು ನಿನ್ನ ಫ್ರೆಂಡ್ ಅಲ್ವಾ? ಬಾ ಇಲ್ಲಿ ಕುತ್ಕೋ. ಮನು, ಮನು ಮನು ಇಲ್ಲೇನ್ ಮಾಡ್ತಿದ್ಯೋ? ಏ ಧನ್ಯ, ನೀನೇನ್ ಮಾಡ್ತಿದ್ಯಾ ಅಲ್ಲಿ? ನೀನು ಮಂಜರಿಗೆ ಮಾಲಿಶ್ ಮಾಡಕ್ ಬಂದವಳು ತಾನೆ? ಅದೇ ಮನು ಮೆಹಂದಿ ಹಾಕಕ್ಕೆ ಕರ್ದ, ಅದಕ್ಕೆ. ನೀನೇನ್ ಮೆಹಂದಿ ಹಾಕೋದ್ ಬೇಡ, ನಿನ್ ಕೆಲ್ಸ ಎಷ್ಟಿದೆ ಅಷ್ಟು ನೋಡ್ಕೋ. ಏ ಮನು ಬಾರೋ. ಮೆಹಂದಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ಸ್ ಅಕ್ಕ.
ನೋಡ್ರಿ ಇಲ್ಲಿ ಈ ಟಿವಿನಲ್ಲಿ ಸಿನಿಮಾದಲ್ಲೆಲ್ಲ ಗೋರಂಟಿ ಹಾಕ್ಬೇಕಾದ್ರೆ ಡ್ಯಾನ್ಸ್ ಮಾಡ್ತಾರಲ್ಲ ಆ ಥರ ನಾವು ಡ್ಯಾನ್ಸ್ ಮಾಡೋಣ. ಬನ್ನಿ ಬನ್ನಿ ಬೇಗ ಬನ್ನಿ. ಅಕ್ಕಪಕ್ಕ ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹೆಕ್ಕಿ ಮುಕ್ಕರಾಗಿ ನಕ್ಕು ಕಿಕ್ಕಿರಿದ ಟಕರ ಕಟಕಟ ಪಕ್ಕದಲ್ಲಿ ಚಿಕ್ಕತಲ್ಲೆ ಪಕ್ಕದಲ್ಲಿ ಸುತ್ತುತ್ತಲೆ ಕಗ್ಗತಲ್ಲೆ ಮೂಡುತ್ತಲೆ ಕೊಕ್ಕರೆದ ಕುಕ್ಕುಟ ಗುಂಪಲಿ ಬಂದ ಗೋವಿಂದ ಧರ್ಮದ ಏಟಿನ ನೋವಿಂದ ರಾಧೆಯ ತಾಳಕ್ಕೆ ಕುಣಿದ ಸರಿಗಮ ಪದನಿಸ ನುಡಿಸಿದ ಅಕ್ಕಪಕ್ಕ ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹೆಕ್ಕಿ ಮುಕ್ಕರಾಗಿ ನಕ್ಕು ಕಿಕ್ಕಿರಿದ ಟಕರ ಕಟಕಟ ಪಾಪ ಮನು ಯಾವ ಖುಷಿನೂ ಇಲ್ದಾಗಾಯಿತು. ಎಲ್ಲರೂ ಖುಷಿಯಾಗಿದ್ದಾರೆ. ಇದನ್ನು ಕಿತ್ಕೋಬಾರ್ದು ಇವನಿಂದ. ಮನು, ನೀನು ಅವ್ರ ಜೊತೆ ಹೋಗಿ ಸೇರ್ಕೊಳ್ಳೋ. ಸರಿ ಅಕ್ಕ. ಬುಧವಾರ ಗಡಿಯಾರ ಪಡಿದಾಗ 12 ಮರುಳಾದ ಕಪಿರಾಯ ನುಡಿದಾಗ ಕಣ್ಣೆರಡು ಜೋಪಾನ ಬರಿಮಾಯ ಈ ಒಂದು ಹೆಣ್ಣೆರಡು ತಲೆನೋವು ನೂರುಂಟು ಬೇಕೇನು ಇನ್ನೆರಡು ಏರುವೆ ಏಕೆ ಈ ಮಹಡಿಯನು ಶಿವ ಪೂಜೆಗೆ ಕರೆಯುವೆ ಕರಡಿಯನು ಕಡಲ ಒಡಲ ಮಡಿಲ ಗುಡಿಲ ಬಡಿದ ಸಿಡಿಲ ಕಿಡಿಯನು ಮನಸ್ಸಿನ ಒಳಗೆ ಬಿಟ್ಟರೆ ನೀನು ಹಾಗೂ ಯುದ್ಧಕ್ಕೆ ಸಿದ್ಧ ಇಲ್ಲಿಯವರೆಗೂ ಹೇಗಿದ್ದ ಮದುವೆಯ ಸಂಘವು ಬೇಕಿದ್ದ ಯಾರಿ ಹಳ್ಳಕ್ಕೆ ಜಿಗಿದ ಮದುಮಗ ಅಳುಮಗ ಧರಿಸಿದ ಅಕ್ಕಪಕ್ಕ ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹೆಕ್ಕಿ ಮುಕ್ಕರಾಗಿ ನಕ್ಕು ಕಿಕ್ಕಿರಿದ ಟಕರ ಕಟಕಟ ಪಕ್ಕದಲ್ಲಿ ಚಿಕ್ಕತಲೆ ಪಕ್ಕದಲ್ಲಿ ಸುತ್ತುತ್ತಲೆ ಕಗ್ಗತಲೆ ನೋಡುತ್ತಲೆ ಏನೇ ಅಲ್ಲಿ ನೋಡ್ತಾ ಇದೆಯಾ? ಮಕ್ಳು ಆಟ ಆಡ್ತಾ ಇರೋದು ಯಾವತ್ತೂ ನೋಡೇ ಇಲ್ವಾ? ಬೆಳಿಗ್ಗೆಯಿಂದ ಕೆಲಸ ಮಾಡಿ ನನ್ನ ಕಾಲು ನೋವ್ತಾ ಇದೆ. ಸರಿ ಗೊತ್ತು. ಸರಿ ಆಯ್ತಮ್ಮ. ಆಡೋದು ನೋಡಿದ್ರೆ ಇವನ ವಯಸ್ಸಿನ ಹುಡುಗರು ಆಡೋಗೆ ಇಲ್ವಲ್ಲ. ಇದು ಏನಂತ ಆದಷ್ಟು ಬೇಗ ಪತ್ತೆ ಹಚ್ಚಬೇಕು. ಡಾಕ್ಟರ್, ಕಮಲಮ್ನವರು ನಮಗೆ ತುಂಬ ಬೇಕಾದವರು. ನಿಮ್ಮವ್ರಿಗೆ ಹೇಳಿ ಅವ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ನೀವೇನು ಥರ ಕೆಡ್ಸ್ಕೊಬೇಡಿ ವಿದ್ಯಾ ಅವರೇ. ನಾನು ನಮ್ಮ ಸ್ಟಾಫ್ ಕಮಲಮ್ಮನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಆಸ್ಪತ್ರೆಯಲ್ಲಿ ಏನು ಮಾಡ್ತಾ ಇದ್ದೀರಾ? ಅದು ಅದೇ
ನೀನೇನಿಲ್ಲಿ? ಅದೇ ಅದಕ್ಕೆ ಟೆಂಡರ್ ಕೆಲಸ ಇತ್ತಲ್ಲ, ಅದಕ್ಕೆ ಬಂದಿದೆ. ಅದು ಸರಿ, ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ? ಅದು ಇಲ್ಲೊಬ್ರು ಕುಷ್ಠರೋಗದ ಪೇಷಂಟ್ ಇದ್ದಾರಲ್ಲ, ಅವ್ರನ್ನ ನೋಡೋಕೆ ಬರ್ತಾರೆ. ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ? ಅದು ಇಲ್ಲೊಬ್ರು ಕುಷ್ಠರೋಗದ ಪೇಷಂಟ್ ಇದ್ದಾರಲ್ಲ, ಅವ್ರನ್ನ ನೋಡೋಕೆ ಬರ್ತಾರೆ. ಡಾಕ್ಟರ್, ನೀವು ಹೊರಡಿ, ನಾನು ಆಮೇಲೆ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಸರಿ. ಯಾಕದಕ್ಕೆ ಮನೆಯಲ್ಲಿ ಅಲ್ಲೋಗ್ತೀನಿ ಇಲ್ಲೋಗ್ತೀನಿ ಅಂತ ಸುಳ್ಳು ಹೇಳಿ ಇಲ್ಲಿಗೆ ಬರ್ತಾ ಇದ್ದೀರಾ? ಈ ವಿಚಾರ ಅಬ್ಬೆ ಗೊತ್ತಿಲ್ಲ ಅಲ್ಲ? ಇಲ್ಲ ಆದೀಪ್, ಅಬ್ಬೆ ಗೊತ್ತಿಲ್ಲ. ಗೊತ್ತಾದರೆ ಸಿಟ್ಟು ಮಾಡ್ಕೊಳ್ತಾರೆ. ನಾನು ಈ ರೀತಿ ಕುಷ್ಠರೋಗಿಗಳನ್ನು ನೋಡೋದಕ್ಕೆ ಬರ್ತೀನಿ ಅಂತ ಅವ್ರಿಗೆ ಗೊತ್ತಾದರೆ ಅವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೆ ಹೇಳಲಿಲ್ಲ. ಇಂಥ ರೋಗಿಗಳಿಗೆ ನನ್ನ ಕೈಲಾದ ಸಹಾಯ ಮಾಡಿದ್ರೆ ನನ್ನ ಮನಸ್ಸಿಗೂ ಒಂಥರ ಸಮಾಧಾನ ಸಿಗತ್ತೆ. ಅದಕ್ಕೆ ಸುಳ್ಳು ಹೇಳಿ ಬರ್ತೀನಿ. ಅದಕ್ಕೆ ನೀವು ಮಾಡ್ತಾ ಇರೋದು ತುಂಬ ಪುಣ್ಯದ ಕೆಲಸ. ಕೈಲಾಗದೆ ಇದ್ದವ್ರು ನೋಡಿಕೊಂಡ್ರೆ ನಮಗೆ ತುಂಬ ಒಳ್ಳೇದಾಗುತ್ತಂತೆ. ಈ ಥರ ಕೆಲಸ ಮಾಡಬೇಕು ಅಂತ ನನಗೂ ತುಂಬ ಆಸೆ. ಆದರೆ ಏನು ಮಾಡೋದು, ಈ ಕೆಲಸದ ನಡುವೆ ನನಗೆ ಆಗ್ತಾನೇ ಇಲ್ಲ. ಅದಕ್ಕೆ ಅವ್ರನ್ನ ಮಾತಾಡ್ಸೋದಕ್ಕೆ ನಾನು ನಿಮ್ಮ ಜೊತೆ ಬರಲಾ? ನೀನಾ? ಯಾಕಾದಿ? ಬೇಡ, ನಾನೇ ಹೋಗ್ತೀನಿ. ಹಾಂ ಸರಿ ಬಿಡಿ, ನನಗೂ ಸ್ವಲ್ಪ ಕೆಲಸ ಇದೆ. ಆದರೆ ಅಬ್ಬೆಗೆ ಇಲ್ಲ, ಅದಕ್ಕೆ ಖಂಡಿತ ಹೇಳಲ್ಲ. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಕಲ್ಲು ಹಾಕುವಂಥ ಕಟ್ಕ ನಾನಲ್ಲ. ಈ ವಿಷಯ ನನ್ನ ಹತ್ರನೇ ಇರುತ್ತೆ. ನೀವು ಧೈರ್ಯವಾಗಿ ಹೊರಡಿ. ಹೋಗಿ ಅದಕ್ಕೆ ಹೋಗಿ ಹೋಗಿ ನೆಮ್ಮದಿಯಾಗಿ ನೀವು ನಿಮ್ಮ ಸೇವೆ ಮಾಡ್ಕೊಳ್ಳಿ. ನಿಮ್ಮ ಸೇವೆನಲ್ಲಿ ನಾನು ನನ್ನ ಬೆಳೆ ಬೇಯಿಸ್ಕೊತೀನಿ. ಅದು ಹೇಗೆ ಅಂದರೆ ನಿಮ್ಮ ಜೀವನನೇ ಬೆಂದು ಹೋಗಬೇಕು. ಹಾಗೆ ಪಾಪ ನಿಮ್ಗೇನು ಗೊತ್ತಿಲ್ಲ ಅಲ್ಲ?